ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಸಾಯಂಕಾಲ ಆದ ತಕ್ಷಣ ಟೀ ಜೊತೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಏನು ತಿನ್ನೋದು? ಹೊರಗಡೆಯ ಅಂಗಡಿದು ಅಥವಾ ಬೇಕರಿದು ತಿಂಡಿಗಳೆಲ್ಲ ಅಷ್ಟು ಒಳ್ಳೆಯದಲ್ಲ. ಹಾಗಿರುವಾಗ ಮನೇಲೇ ಏನಾದರೂ ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ, ಒಂದು ವೈವಿಧ್ಯವಾಗಿರುವಂತಹ ಅಥವಾ ಬೇರೆ ರೀತಿಯ ಏನಾದರೂ ಒಂದು ಸ್ನ್ಯಾಕ್ ಥರದ್ದು ಏನಾದರೂ ಮಾಡೋಣ ಅಂತ ಅನಿಸ್ತಾ ಇತ್ತು. ಇವತ್ತು ವಿಪರೀತ ಮೋಡ ಕವಿದ ವಾತಾವರಣ, ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಆ ಥರ ಇದೆ. ಸೆಕೆನೂ ಅದೇ ಥರ ಜಾಸ್ತಿ ಆಗಿದೆ. ಹಾಗಿರುವಾಗ ಸಾಯಂಕಾಲ ಈಗಲೇ ಕತ್ಲೆ, ಗಂಟೆ ಇನ್ನೂ 4:45, ಆದರೆ ಕತ್ಲೆ ಆಗಿರೋ ಥರ ಇದೆ ಈಗಲೇ. ಅದಕ್ಕೆ ನಾನು ಸಾಯಂಕಾಲಕ್ಕೆ ಏನಾದರೂ ಒಂದು ಮಾಡೋಣ ಅಂತ ರೆಡಿ ಮಾಡಿಕೊಂಡು ಒಂದು ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡೆ. ಆದರೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಬ್ರೆಡ್ ತಂದಿದ್ದಿದ್ದ. ನಮ್ಮ ಮನೆಯಲ್ಲಿ ಬ್ರೆಡ್ ತಂದರೆ ಸುಶಾಂತ್ ತಿನ್ನಲ್ಲ. ಹಾಗಾಗಿ ಏನು ಮಾಡೋದಪ್ಪ ಅಂದ್ಕೊಳ್ಳೋವಾಗ ಒಂದು ಹೊಸ ಐಡಿಯಾ ಬಂತು. ಅದಕ್ಕೆ ಮಧ್ಯಾಹ್ನ ಊಟ ಮುಗಿದ ತಕ್ಷಣ ಒಂದು 2 ಗಂಟೆಗೆ ನಾನು ಒಂದು ಬ್ರೆಡ್ ಇಲ್ಲದೆ ಸ್ಯಾಂಡ್ವಿಚ್ ಮಾಡೋಣ ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಹೆಸರುಬೇಳೆನ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಸುಮಾರು 2.5 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ಹೆಸರುಬೇಳೆನ ಉಪಯೋಗಿಸಿ ಹೇಗೆ ಸ್ಯಾಂಡ್ವಿಚ್ ಮಾಡೋದು ಅಂತ ನಿಮಗೆ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೇನಿಲ್ಲ, ತುಂಬ ಸಿಂಪಲ್ಲು ಮಾಡೋಕ್ಕೆ. ಕೆಲವು ತರಕಾರಿಗಳನ್ನು ಉಪಯೋಗಿಸ್ತೀವಿ. ಅದರಲ್ಲಿ ಕ್ಯಾಪ್ಸಿಕಮ್, ಕ್ಯಾರೆಟು, ಒಂದು ಈರುಳ್ಳಿ, ಆಮೇಲೆ ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು. ಹಾಗೆ ನಾನು ಚೀಸ್ ಸ್ಲೈಸ್ ತಂದಿದ್ದಿತ್ತು, ಅದನ್ನು ಉಪಯೋಗಿಸೋಣ ಅಂತ ತೆಗೆದಿಟ್ಟಿದ್ದೀನಿ. ಅದರ ಜೊತೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಒಂದು ಸ್ವಲ್ಪ ಅಚ್ಕಾರದ ಪುಡಿ. ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದರ ಜೊತೆ ಈ ಸ್ಯಾಂಡ್ವಿಚ್ ಮೇಕರ್ ಒಂದು ಬೇಕಾಗತ್ತೆ. ಅದಕ್ಕೆ ಇದಿಷ್ಟು ತಗೊಂಡಿದ್ದೀನಿ. ಇದೆಲ್ಲ ಈಗ ನಾವು ಚಿಕ್ಕದಾಗಿ ಕ್ಯಾರೆಟನ್ನು ತುರ್ಕೋಬೇಕು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಹೆಸರುಬೇಳೆನ ಮಿಕ್ಸಿನಲ್ಲಿ ರುಬ್ಕೋಬೇಕು. ನಿಮಗೆ ತೋರಿಸ್ತೀನಿ. ನಾನು ರುಬ್ಬಿ ಆಮೇಲೆ ತರಕಾರಿ ಕಟ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಹೆಸರುಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಜಾಸ್ತಿ ನೀರೇನು ಹಾಕ್ಕೋಬಾರ್ದು. ನಾನು 2.5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಹೆಸರುಬೇಳೆನ. ನೋಡಿ, ಇಷ್ಟು ಹೆಸರುಬೇಳೆ ಇದೆ. ಈ ಹೆಸರುಬೇಳೆಗೆ ನೀರು ಸ್ವಲ್ಪ ಹಾಕ್ಕೋಬೋದು. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಹಿಟ್ಟನ್ನು, ಸ್ವಲ್ಪ ದಪ್ಪ ಇರಬೇಕು. ಇದಕ್ಕೆ ಈ ಶುಂಠಿ ಹಾಗೂ ಹಸಿಮೆಣಸಿನಕಾಯಿ, ನಾನು ಒಂದೇ ಒಂದು ಹಸಿಮೆಣಸು ಹಾಕ್ತೀನಿ, ಯಾಕಂದರೆ ಖಾರದ ಪುಡಿ ಗರಂ ಮಸಾಲ ಹಾಕೋ ಕಾರಣ ಒಂದೇ ಒಂದು ಹಸಿಮೆಣಸಿನಕಾಯಿ. ಹಾಗೆ ಈ ಶುಂಠಿನ ಒಂಚೂರು ಪೀಸ್ ಮಾಡಿ ಹಾಕ್ಬಿಡ್ತೀನಿ. ಇದಿಷ್ಟು ಹಾಕಿ ರುಬ್ಕೊಂಡು ಬರಬೇಕು. ಆಮೇಲೆ ರುಬ್ಬಿದ ಮೇಲೆ ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು. ನಿಮ್ಗೆ ಬಟಾಣಿ ಬೇಕಾದರೂ ಹಾಕ್ಕೋಬೋದು. ನನ್ನ ಹತ್ರ ಫ್ರೋಝನ್ ಬಟಾಣಿ ಇದೆ, ಅದು ಸ್ವಲ್ಪ ಹಾಕ್ತೀನಿ. ಈಗ ಇದಿಷ್ಟನ್ನು ರುಬ್ಕೊಂಡು ಬರ್ತೀನಿ. ಇದನ್ನು ರುಬ್ಬಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಮತ್ತೆ ಹೆಸರುಬೇಳೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈ ಥರ ರುಬ್ಬಿದ್ದೀನಿ. ಇದಕ್ಕೆ ಇನ್ನೂ ನಾನು ಉಪ್ಪು ಸೇರಿಸಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಲ್ಲ ಸಾಮಾನುಗಳನ್ನು, ನಾವೇನೇನು ತಗೊಂಡಿದ್ದೀವಿ ಎಲ್ಲ ಸಾಮಾನುಗಳನ್ನು ಸೇರಿಸ್ಬೇಕು. ಇದು ನಿಮಗೆ ಹೆಸರುಬೇಳೆಗೆ ಬೇಕಾದರೆ ನೀವು ಒಂದು 2 ಚಮಚ ರವೆ ಸೇರಿಸ್ಕೋಬೋದು. ನಂಗೆ ಆಗ ಹೇಳಕ್ಕೆ ಮರ್ತೋಯ್ತು. ಬೇಕಾದರೆ ನೀವು ಒಂದು 2 ಚಮಚ ಅಥವಾ ನಾನು ಒಂದು ಅರ್ಧ ಚಮಚ ಸೇರಿಸ್ಕೊತೀನಿ, ಅಷ್ಟೇ ಸಾಕು. ನಿಮ್ಗೆ ಬೇಕಾದರೆ ಸೇರಿಸ್ಕೋಬೋದು. ಖಾರಕ್ಕೆ ಹಸಿಮೆಣಸು, ಶುಂಠಿ ರುಬ್ಬಕ್ಕೆ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ನಿಮಗೆ ಖಾರ ತುಂಬ ಚೆನ್ನಾಗಿ ಖಾರ ತಿನ್ನೋರಾದರೆ ಇನ್ನೊಂಚೂರು ಜಾಸ್ತಿ ಹಾಕೋಬೋದು. ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲೆ ಪುಡಿ ಹಾಕಿದ್ದೀನಿ. ಇದನ್ನು ಹಾಕಿದ ಮೇಲೆ ಈಗ ಎಲ್ಲ ಸಾಮಾನುಗಳನ್ನು ಇಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕ್ಯಾಪ್ಸಿಕಮ್, ಕ್ಯಾರೆಟ್, ಈರುಳ್ಳಿ, ಬಟಾಣಿ, ಫ್ರೋಝನ್ ಬಟಾಣಿ ಇದು, ಹಾಗೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಒಂದಾದ ಮೇಲೆ ಬಂದು ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದಮೇಲೆ ಈಗ ಎಲ್ಲ 1 by 1 ಸೇರಿಸ್ಕೊತೀನಿ. ನೋಡಿ, ಬಟಾಣಿ ಸೇರಿಸ್ತಾ ಇದ್ದೀನಿ.
ಹಾಗೆ ಕ್ಯಾರೆಟ್ ತುರಿ ಸೇರಿಸ್ತಾ ಇದ್ದೀನಿ, ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿರೋ ಬೀನ್ಸು ಎಲ್ಲನೂ ಸೇರಿಸ್ಕೋಬೋದು. ಗಟ್ಟಿ ತರಕಾರಿ ಆದರೆ ಒಂಚೂರು ಓವನ್ನಲ್ಲಿ ಅಥವಾ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ, ಒಗ್ಗರಣೆ ಮಾಡ್ಕೊಂಡು ಫ್ರೈ ಮಾಡಿನೂ ಸೇರಿಸ್ಕೋಬೋದು. ನೋಡಿ, ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಡ್ತೀನಿ. ತುಂಬ ಗಟ್ಟಿಯಾದರೆ ಒಂಚೂರು ನೀರು ಸೇರಿಸ್ಕೋಬೋದು. ನಾನೇನು ನೀರು ಸೇರಿಸಲ್ಲ, ಇಷ್ಟೇ ಇರಲಿ ಗಟ್ಟಿಯಾಗಿ. ಈಗ ನಾವು ಮಾಡಕ್ಕೆ ಶುರು ಮಾಡೋಣ. ಹಿಟ್ಟು ರೆಡಿಯಾಗಿದೆ. ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ನಾನು ತುಂಬ ನೀರು ಮಾಡಿಲ್ಲ, ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ತುಂಬ ಪ್ರೋಟೀನ್ ರಿಚ್ ತಿಂಡಿ ಇದು ಸ್ಯಾಂಡ್ವಿಚ್. ನೀವು ಮಕ್ಕಳಿಗೆ ಅಥವಾ ದೊಡ್ಡವರು ಆರಾಮಾಗಿ ತಿನ್ಬೋದು. ಈಗ ಇದಕ್ಕೆ ನಾನು ಸ್ಯಾಂಡ್ವಿಚ್ ಮೇಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎರಡೂ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಈಗ ಆನ್ ಮಾಡ್ಕೊಳ್ಳೋಣ. ಸ್ವಿಚ್ ಆನ್ ಮಾಡ್ತೀನಿ. ಇದು ಹೀಟ್ ಆಗ್ತಾ ಇದೆ ನೋಡಿ, ಹೀಟ್ ಶುರುವಾಗಿದೆ. ಬಿಸಿ ಆಗುತ್ತೆ ಅಷ್ಟು ನಾವು ಹಿಟ್ಟು ಹಾಕೋಣ. ತುಂಬ ಹಿಟ್ಟು ಹಾಕೋದು ಬೇಡ, ತುಂಬ ದಪ್ಪ ಬೇಡ, ತುಂಬ ತೆಳ್ಳಗೇನು ಬೇಡ, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಹಾಕೋಣ. ಈಗ ಹಾಕಿದ್ದೀನಿ. ಅದರ ಮೇಲೆ ಚೀಸ್ ಹಾಕ್ತಾ ಇದ್ದೀನಿ ನೋಡಿ, ಒಂದೊಂದು ಸ್ಲೈಸ್ ಚೀಸ್ ಹಾಕ್ತಾ ಇದ್ದೀನಿ. ಚೀಸ್ ಆಪ್ಷನಲ್ಲು, ನಾನು ತಂದಿದ್ದಿತ್ತು ಮನೆಯಲ್ಲಿ, ಅದಕ್ಕೆ ಉಪಯೋಗ ಆಯ್ತಲ್ವಾ ಅಂತ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ಹಾಕಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ಚೀಸ್ ಹಾಕಲೇಬೇಕು ಅಂತ ಏನೂ ಇಲ್ಲ. ಚೀಸ್ ಹಾಕ್ತಾ ಇದ್ದೀನಿ ನೋಡಿ, ಈ ಥರ ಚೀಸ್ ಹಾಕಿ ಇನ್ನೊಂದು ಸ್ವಲ್ಪ ಮೇಲಿಂದ ಅದು ಮುಚ್ಚೋ ಥರ ಸ್ವಲ್ಪ ಹಿಟ್ಟನ್ನು ವಾಪಸ್ ಹಾಕೋಣ. ಯಾಕಂದರೆ ಚೀಸ್ ಮೆಲ್ಟ್ ಆಗಬೇಕಲ್ಲ, ಅದಕ್ಕೆ ಚೀಸ್ ಕವರ್ ಆಗೋ ಥರ ಇನ್ನೊಂದು ಸ್ವಲ್ಪ ಹಾಕೋಣ. ಹಾಕಿದ್ದೀನಿ, ಆನಲ್ಲಿದೆ, ಮುಚ್ಚೋಣ. ಕೆಲವರು ಈನೋ ಹಾಕ್ತಾರೆ, ನಾನು ಈನೋ ಎಲ್ಲ ಸೇರಿಸಿಲ್ಲ, ಈನೋ ಹಾಕದೇ ಮಾಡ್ತಾ ಇದ್ದೀನಿ. ಆಗಲಿ, ಎರಡೂ ಸೈಡ್ ಅದು ಬೇಯತ್ತೆ. ಇದು 2 ವೇನಲ್ಲಿ ಇರೋದಕ್ಕೆ ಎರಡೂ ಸೈಡಲ್ಲೂ ಬೇಯತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಅದನ್ನು ತೆಗೆದು ನೋಡೋಣ, ಎತ್ತಿ ನೋಡೋಣ ಹೇಗಾಗಿದೆ ಅಂತ. ಆಗ್ತಾ ಇದೆ. ಅದರಲ್ಲಿ ಆಟೋಮೆಟಿಕ್ ಆಫ್ ಬಟನ್ ಇದೆ, ಬಟ್ ಹಾಗೆ ಮಾಡಿದಾಗ ಆಗತ್ತಾ ಇಲ್ಲೋ ನನಗೂ ಗೊತ್ತಿಲ್ಲ. ಇದನ್ನು ನೀವು ಬೆಳಗ್ಗಿನ ತಿಂಡಿಗೂ ಮಾಡ್ಕೋಬೋದು. ತುಂಬ ಪ್ರೋಟೀನ್ ರಿಚ್ ಇದು. ತರಕಾರಿಗಳಿರುತ್ತೆ, ಹೆಸರುಬೇಳೆ, ದೇಹಕ್ಕೆ ತಂಪು ಕೂಡ. ಯಾಕಂದರೆ ಈಗ ಸೆಕೆಗಾಲದಲ್ಲಿ ನಿಮಗೆ ಎಣ್ಣೆ ಏನು ಬೇಡ, ಇದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಮಾಡುವಂತಹ ಟೋಸ್ಟರ್ ಬರುತ್ತೆ, ಸ್ಯಾಂಡ್ವಿಚ್ ಮೇಕರ್, ಅದು ನನ್ನ ಹತ್ರ ಇದೆ, ಎಲ್ಲೋ ಸಜ್ಜದಲ್ಲಿದೆ. ಅದರಲ್ಲೂ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಇದರಲ್ಲಿ ಮಾಡಿದಾಗ ನಿಮಗೆ ಹೇಗೂ ಎಲೆಕ್ಟ್ರಿಕ್ ನನ್ನ ಹತ್ರ ಎದುರುಗಡೆನೇ ಇದೆ ಅಂತ ನಾನು ಇದರಲ್ಲಿ ಮಾಡಿದೆ. ಇಲ್ಲ ಅಂದರೆ ಅದನ್ನು ತೆಗಿಬೇಕು ಹುಡುಕಿ. ಇದನ್ನು ಆಗಾಗ ಏನಕ್ಕಾದ್ರೂ ಉಪಯೋಗಿಸ್ತಾ ಇರ್ತೀನಿ, ಅದಕ್ಕೆ ಈ ಸ್ಯಾಂಡ್ವಿಚ್ ಟೋಸ್ಟರಲ್ಲಿ ಮಾಡಿದ್ದೀನಿ. ನೀವು ಚೀಸ್ ಹಾಕಿಲ್ಲ ಅಂದರೆ ನಿಮ್ಮ ಹತ್ರ ಪನ್ನೀರ್ ಇದ್ದರೆ ಪನ್ನೀರನ್ನು ಗ್ರೇಟ್ ಮಾಡಿ ಹಾಕ್ಬೋದು. ತರಕಾರಿ ಎಲ್ಲ ಆ್ಯಡ್ ಮಾಡುವಾಗ ಪನ್ನೀರನ್ನು ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ ಮಾಡಿದ್ರೆ. ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಸ್ಕೂಲ್ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಚೀಸ್ ಎಲ್ಲ ಸ್ವಲ್ಪ ಹೊರಗಡೆ ಬರ್ತಾ ಇದೆ. ನಾನು ಸ್ವಿಚ್ ಆಫ್ ಮಾಡಿಕೊಂಡು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಚೀಸ್ ಎಲ್ಲ ಹೊರಗಡೆ ಬಂದಿದೆ, ಬೆಂದಿರಬಹುದು ಅನಿಸ್ತಾ ಇದೆ. 12 ನಿಮಿಷ ಇಟ್ಟಿದ್ದೀನಿ ನಾನು. ಚೀಸ್ ನೋಡಿ, ಚೀಸ್ ಸ್ವಲ್ಪ ಹೊರಗಡೆ ಬಂದಿದೆ. ಚೆನ್ನಾಗಿ ಬೆಂದಿದೆ ಅನಿಸ್ತಾ ಇದೆ. ಬಿಸಿ ಅಲ್ವಾ, ಸ್ವಲ್ಪ ತೆಗೆಯೋದು ಕಷ್ಟ. ತಣ್ಣಗಾಗಕ್ಕೆ ಬಿಟ್ಟರೆ ನಿಮಗೆ ಅದು ಚೆನ್ನಾಗಿರಲ್ಲ. ಕಟ್ ಮಾಡಿರೋ ತೆಗಿಬೋದು. ನಿಮಗೆ ಸ್ಯಾಂಡ್ವಿಚ್ ಇಷ್ಟು ದೊಡ್ಡದಿರಲ್ವಲ್ಲ, ಇದರಲ್ಲಿ ಮಾರ್ಕ್ ಇಲ್ಲ, ನಂದರಲ್ಲಿ ಮೇಕರಲ್ಲಿ ಮಾರ್ಕ್ ಇಲ್ಲ. ನೋಡಿ ಬಂತು.
ಇದರಲ್ಲಿ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂಚೂರು ಎಣ್ಣೆ ಹಚ್ಕೊಂಡು ನಾನು ಇನ್ನೊಂದು ಸ್ಯಾಂಡ್ವಿಚ್ ಇಡ್ತೀನಿ. ತುಂಬ ಏನು ಎಣ್ಣೆ ಬೇಡ, ಸ್ವಲ್ಪ ಸಾಕು ಎಣ್ಣೆ. ಸ್ವಲ್ಪ ಚಿಕ್ಕ ಪೀಸು ಚೀಸ್ ಹಾಕ್ತಾ ಇದ್ದೀನಿ. ಆಗ ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ಹೊರಗಡೆ ಬಂದಿದೆಯಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಚೀಸ್. ಒಂದು ಚೀಸ್ ಸ್ಲೈಸನ್ನು ಅರ್ಧ ಮಾಡಿ ಹಾಕ್ತಾ ಇದ್ದೀನಿ. ಅದನ್ನು ಕವರ್ ಮಾಡೋಣ. ಬೆಳಗಿನ ತಿಂಡಿಗೂ ನಿಮಗೆ ಹೊಟ್ಟೆ ತುಂಬತ್ತೆ, ತಿಂದರೆ ತುಂಬ ಒಳ್ಳೆಯದು. ನೋಡಿ ಮತ್ತೆ ಇದನ್ನು 12 ನಿಮಿಷಗಳ ಕಾಲ ಇಡ್ತೀನಿ. 12 ನಿಮಿಷ ಇಟ್ಟಿದ್ವಿ ಇದನ್ನು. ನೋಡಿ ಈ ಥರ ಆಗಿದೆ. ಇದನ್ನು ಕಟ್ ಮಾಡೋಣ. ಬಿಸಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಇದು ಬ್ರೆಡ್ ಸ್ಯಾಂಡ್ವಿಚ್ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ನೋಡಿದ್ರೆ ಸೂಪರಾಗಿ ಬರುತ್ತೆ. ತುಂಬ ಆರೋಗ್ಯಕರವಾದ ತಿಂಡಿ ನೋಡಿ. ಇದನ್ನು ಟ್ರಯಾಂಗಲ್ ಆಗಿ ಕಟ್ ಮಾಡೋಣ. ನೋಡಿ ಹೇಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ನೋಡಿ ಆದ್ಮೇಲೆ ಎಷ್ಟು ಸುಂದರವಾಗಿರೋ, ಎಷ್ಟು ರುಚಿಕರವಾಗಿರೋ, ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ಹೆಸರುಬೇಳೆ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಬ್ರೆಡ್ಡೇ ಬೇಡ ನೋಡಿ ಸ್ಯಾಂಡ್ವಿಚ್ ಮಾಡೋಕ್ಕೆ. ಎಷ್ಟು ಸುಲಭ ಅಲ್ವಾ ಮಾಡೋಕ್ಕೆ. ಕೆಲಸನೂ ತುಂಬ ಸುಲಭ, ತುಂಬ ಬೇಗ ಆಗತ್ತೆ. ಈಗ ಇನ್ನೊಂದು ರೌಂಡ್ ಇಟ್ಟಿದ್ದೀನಿ ನಾನು. ನೋಡಿ ಇದು ಆಗ್ತಾ ಇದೆ. ಆಯಿತು, ಇದೂ ಆಗ್ತಾ ಮುಗೀತು. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಚೀಸ್ ಸ್ವಲ್ಪ ಹೊರಗಡೆ ಬಂದಿದೆ, ಪರವಾಗಿಲ್ಲ. ಚೀಸ್ ಹಾಕಿಲ್ಲ ಅಂದರೂ ನೀವು ಚೀಸ್ ಹಾಕದೇನೂ ಮಾಡ್ಬೋದು. ಚೀಸ್ ಮಕ್ಕಳಿಗೆ ತುಂಬ ಒಳ್ಳೆಯದು, ಕೊಟ್ಟರೆ ತುಂಬ ಪ್ರೋಟೀನ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಕ್ಯಾರಿಯರ್ಗೂ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ, ನಿಮಗಿದು ವಿದೌಟ್ ಬ್ರೆಡ್ ಅಂತ ಹೇಳಕ್ಕೆ ಸಾಧ್ಯ ಇದೆಯಾ? ಹೇಗಿದೆ ನೋಡಿ, ಸೇಮ್ ಬ್ರೆಡ್ ಸ್ಯಾಂಡ್ವಿಚ್ ಥರನೇ ಇದೆ. ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಬ್ರೆಡ್ಡು ಮೈದಾದಿಂದ ಮಾಡುವಂಥದ್ದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡಾಗ ಎಷ್ಟು ಆರೋಗ್ಯದಾಯಕ ಫುಡ್ಡು, ತುಂಬ ಒಳ್ಳೆಯದು. ಸಾಯಂಕಾಲದ ಸ್ನ್ಯಾಕಿಗಿರ್ಬೋದು, ಬೆಳಗ್ಗಿನ ತಿಂಡಿಗೂ ನೀವು ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ. ಆಮೇಲೆ ಸ್ವಲ್ಪ ಹೆವಿ ಬೇರೆ, ನಿಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಮ್ಯಾಕ್ಸಿಮಮ್ 1-2 ಪೀಸ್ ತಿನ್ಬೋದು ಅಷ್ಟೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತರಕಾರಿಗಳಿರುತ್ತೆ, ನಿಮಗೆ ಪ್ರೋಟೀನ್, ವಿಟಮಿನ್ ಎಲ್ಲನೂ ದೇಹಕ್ಕೆ ಸಿಗತ್ತೆ. ತುಂಬ ಅದ್ಭುತವಾದ ಬ್ರೆಡ್ಡನ್ನು ಬಳಸದೆ ಮಾಡುವಂತಹ ಈ ರುಚಿಕರ ಸ್ಯಾಂಡ್ವಿಚನ್ನು ನೀವು ಮಾಡ್ಕೊಳ್ಳಿ. ಗ್ಯಾಸ್ ಮೇಲೆ ಇಡುವಂತಹ ಸ್ಯಾಂಡ್ವಿಚ್ ಮೇಕರ್ಲು ನೀವು ಮಾಡ್ಕೋಬೋದು, ಹೇಗೆ ಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ. ಹೇಗಿದೆ ಸುಶಾಂತ್? ಹೇಗಿದೆ? ಚೆನ್ನಾಗಿದೆಯಾ? ಏನದು? ಹೆಸರು ಬೇಳೆ ಸ್ಯಾಂಡ್ವಿಚ್, ಮೂಂಗ್ ದಾಲ್ ಸ್ಯಾಂಡ್ವಿಚ್. ಅವನು ಬ್ರೆಡ್ ಸ್ಯಾಂಡ್ವಿಚ್ ಅನ್ಕೊಂಡಿದ್ದಾನೆ. ಬ್ರೆಡ್ ಸ್ಯಾಂಡ್ವಿಚ್ ಆದ್ರೆ ಅವ್ನು ತಿನ್ನಲ್ಲ, ಅದಕ್ಕೆ ಅವನು ಬ್ರೆಡ್ ಸ್ಯಾಂಡ್ವಿಚ್ ಅನ್ಕೊಂಡಿದ್ದಾನೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಎಲ್ಲ ತರಕಾರಿ ಹಾಕಿದೀವಿ, ಚೀಸ್ ಹಾಕಿದೀವಿ, ಸೂಪರ್ ಆಗಿದೆ ತಾನೆ? ಸೂಪರ್ ಆಗಿದೆ. ತಿನ್ನು.